ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ 7:15 ಬಹಳಷ್ಟು ಸಂಭ್ರಮದ ವಾತಾವರಣ ದೆಹಲಿಯಲ್ಲಿ ಇದೆ. ಅದರ ಜೊತೆಗೆ ಬಿಜೆಪಿಯಿಂದನೂ ಸಹಿತ ಬಹಳಷ್ಟು ಜನ ಕರ್ನಾಟಕದಿಂದ ಬಂದಿದ್ದಾರೆ. ಇನ್ನು ರಾಜ್ಯಸಭಾ ಸದಸ್ಯರು ಈರಣ್ಣ ಕಡಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಫಸ್ಟ್ ವರ್ಡ್. ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು 3ನೇ ಬಾರಿಗೆ NDA ನಾಯಕರಾಗಿ ನಾವು ಈಗಾಗಲೇ ಆಯ್ಕೆ ಮಾಡಿದ್ದೀವಿ. ಬಹುಶಃ ನನಗನ್ನಿಸದ ಸ್ವಾತಂತ್ರ್ಯ ನಂತರದ ಏನು ನೆಹರು ಸರ್ಕಾರ 3 ಬಾರಿ ಅಧಿಕಾರವನ್ನು ನಡೆಸಿತ್ತು, ಮೊದಲನೇ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ 3ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೀವಿ ಅಂತೇಳಿ ನಮ್ಗೆ ಅತ್ಯಂತ ಖುಷಿ ಆಗ್ತಾ ಇದೆ. ಕರ್ನಾಟಕದಿಂದ ಕೂಡ ಸುಮಾರು 500ಕ್ಕಿಂತ ಹೆಚ್ಚು ಜನ ನಮ್ಮ ಪಕ್ಷದ ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥ ಅನೇಕ ಜನ ಕಾರ್ಯಕರ್ತರು, ಪದಾಧಿಕಾರಿಗಳು, ಮತ್ತು ನಮ್ಮ MLA, ex-MLA, MP, ex-MP ಆ ರೀತಿ ಪ್ರಮುಖರು ಬರ್ತಾ ಇದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಮಾನ್ಯ ಪ್ರಧಾನಮಂತ್ರಿ ಅವರ ಏನು ಪ್ರಮಾಣ ವಚನ ಸಮಾರಂಭ ಇದೆ, ಅದನ್ನು ನಾವು ಕಣ್ತುಂಬಿಕೊಳ್ಳಿಕ್ಕೆ ಅತ್ಯಂತ ಕಾತರದಿಂದ ಎದುರು ಕಾಯ್ತಾ ಇದ್ದೀವಿ. ಸರ್, ಇನ್ನೊಂದು ವಿಶೇಷ ಕರ್ನಾಟಕದ ಪಾಲಿಗೆ ನಿಮ್ಮ ನಿರೀಕ್ಷೆ ಏನು ಅಂತ? ಯಾಕಂದ್ರೆ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಟ್ಟಿರ್ತಕ್ಕಂತಹ ಕ್ಷೇತ್ರ. ಬಹಳಷ್ಟು ಕಾಂಗ್ರೆಸ್ ಅವರಿಗೆ ನಿರೀಕ್ಷೆ ಇತ್ತು, ಈ ಬಾರಿ ಕನಿಷ್ಠ ಪಕ್ಷ ಅಂದ್ರೆ 12ರಿಂದ 15 ಗೆಲ್ತೀವಿ ಅಂತ. ಆದರೆ ಅವರು ಇಬ್ಬರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಹೇಳಿಕೆಯನ್ನು ತಾವು ಗಮನಿಸಿದಿರಿ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ನಾವು ಡಬಲ್ ಡಿಜಿಟ್ ಗೆಲ್ತೀವಿ, ಈ ಸಲ ಇಲ್ಲಿ ಬಿಜೆಪಿಗೆ ಅಡ್ರೆಸ್ ಇಲ್ಲಂಗೆ ಮಾಡ್ತೀವಿ ಅನ್ನುವಂಥ ಒಂದು ದಾಷ್ಟ್ಯದ ಹೇಳಿಕೆ ಇತ್ತು. ರಾಜ್ಯದ ಜನ ಅತ್ಯಂತ ಜಾಗರೂಕತೆಯಿಂದ ಮತದಾನ ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಆಗಿರ್ತಕ್ಕಂಥ ಮೈಸೂರಿನಲ್ಲಿ ಅವರು ಸೋತೋಗಿದ್ದಾರೆ. ಉಪಮುಖ್ಯಮಂತ್ರಿಗಳ ಸ್ವಂತ ಕ್ಷೇತ್ರ ಆಗಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಅವರು ಸೋತು ಸುಣ್ಣವಾಗಿ ಹೋಗಿದ್ದಾರೆ. ಕೇವಲ ನಾವು ಕಳ್ಕೊಂಡಿರುವಂಥದ್ದಂದರೆ ನಮ್ಮ ಕಲ್ಯಾಣ ಕರ್ನಾಟಕದ ಆ ಭಾಗದಲ್ಲಿ ನಾವು ಸ್ಥಾನವನ್ನು ಕಡಿಮೆ ಗಳಿಸ್ಕೊಂಡಿದ್ದೀವಿ. ಅದನ್ನು ಬಿಟ್ಟರೆ ಉಳಿದಂಥ ಎಲ್ಲ ಕಡೆಗೂ ನಾವು ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದೀವಿ. ಒಂದು ಆಮೇಲೆ ಎರಡನೇದು, ಭಾರತೀಯ ಜನತಾ ಪಾರ್ಟಿ ಈ ಬಾರಿ ದೆಹಲಿಯಲ್ಲಿ ಇಷ್ಟೊಂದು ಕರ್ನಾಟಕದ ನಾಯಕರು ಇಷ್ಟು ಕಮಾಲ್ ಮಾಡ್ತಾ ಇದ್ದಾರೆ. ಬಹುಶಃ ಮೊದಲ ಬಾರಿಗೆ NDA ಒಕ್ಕೂಟದಲ್ಲಿ 3 ಮಾಜಿ ಮುಖ್ಯಮಂತ್ರಿಗಳು ದೆಹಲಿಗೆ ಬಂದಿದ್ದಾರೆ ಮತ್ತು ಮಾಜಿ ಸ್ಪೀಕರ್ ಅವ್ರು ಬಂದಿದ್ದಾರೆ. ಅವ್ರ ಜೊತೆಗೆ ಅನೇಕ ಜನ ಸಂಪುಟದಲ್ಲಿದ್ದಂಥ ಸಚಿವರು ಕೂಡ ಈ ದೆಹಲಿ ರಾಜಕಾರಣಕ್ಕೆ ಬಂದಿದ್ದಾರೆ. ನಾನು ಮೊನ್ನೆ ಅವರಿಗೆಲ್ಲ ಭೇಟಿಯಾದಾಗ ಹೇಳಿದೆ, NDA ಒಕ್ಕೂಟ ಸಭೆ ಇದ್ದಾಗ, ಕರ್ನಾಟಕ ನೀವು ಬಡವು ಮಾಡ್ತಾ ಇದ್ದೀರಿ ಎಲ್ಲರೂ ಸೇರಿ ಅಂತೇಳಿ. ಯಾಕಂದ್ರೆ ದೆಹಲಿ ಒಳಗೆ ಇಷ್ಟು ಜನ ಬಂದುಬಿಟ್ರಿ, ಒಮ್ಮೆ ಕರ್ನಾಟಕ ರಾಜಕಾರಣ ಏನು ಅಂತೇಳಿ. ಇಲ್ಲ, ಹೊಸ ನಾಯಕತ್ವ ಬರ್ತದೆ, ಹೊಸ ನಾಯಕತ್ವ ಬೆಳಿಬೇಕನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಬಂದಿವೆ ಅನ್ನತಕ್ಕಂಥ ಒಂದು ಉದಾತ್ತ ಕಲ್ಪನೆಯನ್ನು ಕೂಡ ಅವರು ಕೊಟ್ಟರು. ಹೀಗಾಗಿ ಒಂದು ಕಡೆ ಅನುಭವ ಇರತಕ್ಕಂಥ ಮತ್ತು ಭಾಳಷ್ಟು ಹಿರಿಯರಾಗಿರ್ತಕ್ಕಂಥ ಅನೇಕ ಜನ ಇವತ್ತು ದೆಹಲಿಗೆ ಬರ್ತಾ ಇರೋದ್ರಿಂದ ಬಹುಶಃ ದೆಹಲಿ ಮಟ್ಟದ ರಾಜಕಾರಣದಲ್ಲಿಯೂ ಕೂಡ ಕರ್ನಾಟಕ ಅತ್ಯಂತ ಗಟ್ಟಿಯಾದ ಬೇರುಗಳನ್ನು ಊರ್ತಾ ಇದೆ ಅಂತ ನನಗೆ. ಎಷ್ಟು ನಿರೀಕ್ಷೆ ಇದೆ, ಎಷ್ಟು ಸಚಿವ ಸ್ಥಾನ ಸಿಗ್ಬೋದು ಅಂತ? ಬಹುಶಃ ಕರ್ನಾಟಕ ಭಾಳ ದೊಡ್ಡ ರಾಜ್ಯ ಆಗಿರೋದ್ರಿಂದ ಈಗ ಹಿಂದೆ ಸುಮಾರು 3-4 ಮಂತ್ರಿಗಳನ್ನು ಕೊಟ್ಟಿದ್ರು. ಈ ಬಾರಿ ಒಂದು ಜಾಸ್ತಿ ಕೊಟ್ಟಿದ್ರು ಪರವಾಗಿಲ್ಲ ಅಂತ ನನಗನ್ನಿಸ್ತದೆ. ಕನಿಷ್ಠ 5 ಮಂತ್ರಿಗಳನ್ನು ಕೊಟ್ಟರೆ ದಕ್ಷಿಣ ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಅವರು ಪ್ರವಾಸವನ್ನು ಮಾಡೋದ್ರ ಮುಖಾಂತರ ಪಾರ್ಟಿಯನ್ನು ಇನ್ನಷ್ಟು ಹೆಚ್ಚು ಸಂಘಟಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕರ್ನಾಟಕದ ಕೋಟ ನೋಡಿದ್ರೆ ಲಾಸ್ಟ್ ಟೈಮ್ 6 ಇದ್ರು, ಅಂದ್ರೆ ನಿರ್ಮಲಾ ಸೀತಾರಾಮನ್ ಮತ್ತೆ ರಾಜೀವ್ ಚಂದ್ರಶೇಖರ್ ಸೇರಿಸಿ. ಆದ್ರೆ ಕರ್ನಾಟಕದವರೇ ಮೂಲತಃ ಅನ್ನೋ ತರ ಇದ್ದಿದ್ರೆ 4 ಜನರಿಗಿತ್ತು. ಈ ಸರಿ ಎಷ್ಟು ನಿರೀಕ್ಷೆಯನ್ನ? ಇಲ್ಲ, ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಸೂಕ್ತ ಅಂತ ಅನಿಸ್ತದೆ. ಯಾಕಂದ್ರೆ 3 ಜನ ನಮ್ಮವ್ರು ಮಾಜಿ ಮುಖ್ಯಮಂತ್ರಿಗಳ ದೆಹಲಿಗೆ ಬಂದಿದ್ದಾರೆ ಮತ್ತು ಅನೇಕ ಜನ ಸಂಪುಟದಲ್ಲಿ ಸಚಿವರಾಗಿ, ಸಭಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದಂಥ ಜನ ಬಂದಿರೋದ್ರಿಂದ ಹೆಚ್ಚು ಸ್ಥಾನಗಳನ್ನು ಕೊಟ್ಟರೆ ಅವರ ಅನುಭವವನ್ನು ಬಳಸಿಕೊಂಡು ನಾವು ಕರ್ನಾಟಕದಲ್ಲಿ ಇನ್ನಷ್ಟು ಗಟ್ಟಿ ಮಾಡ್ತೀವಿ. ಅದರ ಜೊತೆಗೆ ಪಕ್ಕದ ರಾಜ್ಯಗಳು ಯಾವ ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ತೆಲಂಗಾಣ, ಆಂಧ್ರ ಪ್ರದೇಶ, ಈ ರೀತಿ ರಾಜ್ಯಗಳಲ್ಲೂ ಕೂಡ ಇನ್ನಷ್ಟು ಪಾರ್ಟಿಯನ್ನು ಗಟ್ಟಿ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತೇಳಿ ನಾನು ವರಿಷ್ಠರನ್ನ ತಮ್ಮ ಮೂಲಕ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಇದು ಈರಣ್ಣ ಕಡಾಡಿ ಅವರು ನ್ಯೂಸ್ ಫಸ್ಟ್ ಜೊತೆಗೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.